नाजरीन आदाब, आप देख रहे हैं आपकी आवाज न्यूज। दावनगिरे जिमनी इंतखाब को लेकर कांग्रेस में अंदरूनी इख्तिलाफात खुलकर सामने आ गए हैं। कर्नाटक गवर्नमेंट चीफ व्हिप सलीम अहमद और एमएलए रिजवान अरशद ने अपनी ही पार्टी के कुछ लीडरों पर संगीन इल्जामात लगाए हैं। इनका कहना है कि कुछ पार्टी रहनुमाओं ने इंतखाबी मुहिम चलाने के बजाय कांग्रेस उम्मीदवार को हराने की साजिश की। इस मामले की इत्तला वजीर आला सिद्धारमैया और केपीसीसी सदर डीके शिव कुमार को दे दी गई है। रिजवान अरशद ने कहा कि इस सब के बावजूद दावनगिरे में तमाम तबकात, खास तौर पर अक़लियती वोटर कांग्रेस की हिमायत कर रहे हैं और पार्टी जीत की तरफ बढ़ रही है। उन्होंने ये भी कहा कि टिकट के मामले पर पार्टी में इख्तिलाफ था और अगर सब मिलकर एक उम्मीदवार पर मुत्तफिक होते तो सूरत हाल बेहतर हो सकती थी। इधर अपोजिशन जमातों ने सोशल मीडिया पर अक़लियतों को नजरअंदाज करने का इल्जाम लगाया है, लेकिन कांग्रेस लीडरों का कहना है कि अंदरूनी मसाइल के बावजूद दावनगिरे और बागलकोट में कांग्रेस ही जीत दर्ज करेगी। इसी के साथ इजाजत दीजिए, मजीद खबरों के लिए देखते रहिए आपकी आवाज न्यूज। ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ನನ್ನನ್ನ ಮತ್ತು ರಿಜ್ವಾನ್ ಅರ್ಷದ್ ಅವರನ್ನ ಕೆಲವು ವಿಚಾರಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಮೇಲೆ ಕೆಲಸಗಳನ್ನ ಹೇಳಿದ್ರು. ನಾವೆಲ್ಲ ಸೇರಿ ಅದನ್ನ ಸುಸೂತ್ರವಾಗಿ ನಾವು ಮಾಡಿದ್ವಿ. ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತೆ ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಹಾಕಿದ್ದಾರೆ. ಈ ವಿಚಾರ ಕೆಪಿಸಿಸಿ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ನಾವು ಎಸಿಎಸ್ಗಳಲ್ಲಿ ಮಾಡಿದ್ದೀವಿ. ಒಂದು ಜನ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, 5 ಗ್ಯಾರಂಟಿಗಳಿಗೆ ಓಟನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಆಯಿತು. ಆದ್ಮೇಲೆ ರಿಜ್ವಾನ್ ಕೂಡ ಟ್ವೀಟ್ ಮಾಡ್ತಾರೆ, ಎಲ್ಲ ಅಲ್ಪಸಂಖ್ಯಾತ ಮುಖಂಡರ ಒಪ್ಪಿಗೆ ಮೇರೆಗೆ ಶಾಮು ಸಮರ್ಥವಾಗಿ ಟಿಕೆಟ್ ಅನ್ನು ಕೊಡ್ತು. ನನ್ನೆಲ್ಲ ಕೂತ್ಕೊಂಡು ಸಭೆ ಮಾಡಿ ಅಲ್ಪಸಂಖ್ಯಾತ ಎಲ್ಲ ನಾಯಕರು ಮಾಡಿದ್ವಿ. ನಮ್ಮದ ಒಪ್ಪಿಗೆ ಮೇರೆಗೆ ಟಿಕೆಟ್ ಅನ್ನು ಕೊಟ್ಟು ಅವತ್ತು ಕಳ್ಸ್ಕೊಡ್ತು. ಆದ್ರೆ ಆದ್ಮೇಲೆ ಕೆಲವು ತಪ್ಪು ಗ್ರಹಿಗಳನ್ನ ಮೂಲಕ ಕೆಲವು ಷಡ್ಯಂತ್ರಗಳು ನಡೆದಿದೆ. ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ್ ಗೆಲ್ಲುವ ಖಚಿತ ಆದ ವಿಶ್ವಾಸ ವ್ಯಕ್ತಪಡಿಸುತ್ತೇವೆ. ಅನ್ಯಾಯ ಮಾಡಿದ್ದಾರೆ, ಅಲ್ಪಸಂಖ್ಯಾತ ನಾಯಕರಿಗೆಲ್ಲ ಅವಮಾನ ಮಾಡಿದ್ದಾರೆ. ಬೇರೆ ಬೇರೆ ಪಕ್ಷದವರು ಇಂಡಿಪೆಂಡೆನ್ಸ್ ಇದೆ. ಆ ತಪ್ಪು ಮಾಹಿತಿ ಆಚೆ ಹೋಗಬಾರ್ದು. ಎಲ್ಲಾ ಲೀಡರ್ಸ್ ಕೂತ್ಕೊಂಡು ಮಾತನಾಡಿ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ನಾವು ಸೇರಿ ಒಪ್ಪಿಕೊಂಡು ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡಿದೆ ಅಂತ ಒಂದು ವಿಚಾರದಲ್ಲಿ ಯಾರಾದರೂ ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಅಲ್ಪಸಂಖ್ಯಾತರು ಕೂಡ ಒಪ್ಪುವುದಿಲ್ಲ, ಸಮಾಜ ಕೂಡ ಒಪ್ಪುವುದಿಲ್ಲ. ಆದರೆ ಅಂತ ಒಂದು ಪರಿಸ್ಥಿತಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನಗಳು ಮಾಡಿದರೆ ಅದರಲ್ಲಿ ಬಿಜೆಪಿಯವರು ಷಡ್ಯಂತ್ರ ನಡೆಸಿದ್ದಾರೆ. ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷ ಅವರೆಲ್ಲ ಸೇರಿ ನಡೆಸಿದ್ದಾರೆ. ಕೆಲವರು ಹೊರಗಡೆ ಇರ್ತಕ್ಕಂಥವ್ರು ನಡೆಸಿರ್ಬಹುದು. ಈಗ ಸೈದ್ ಅಹಮದ್ ಅವರಿದ್ದಾರೆ, ಚೇರ್ಮನ್ ಆಗಿರೋರು, ಈಗ ಜುಗುಡ ಶರೀಫ್ ಅವರಿದ್ದಾರೆ, ಆಕಾಶ್ ಅವರಿದ್ದಾರೆ, ಎಲ್ಲ ಬಹಳಷ್ಟು ಜನ ಎಲ್ಲರೂ ನಾವು ಇಲ್ಲಿ ಇರೋದು ರಣವೀರ್ ಸೇಠ್ ಅವರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ವಿನಯ್ ಹಾರಿಸ್ ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ನಹೀಂ ಖಾನ್ ಅವರು ಕೆಲಸ ಮಾಡಿದ್ದಾರೆ. ನಾಸಿರ್ ಹುಸೇನ್ ಅವರು ನಮ್ಮ ಎಐಸಿಸಿ ರಾಜ್ಯಸಭಾ ಅವರು ಕೂಡ 3 ದಿವಸ ಅಲ್ಲೇ ಇದ್ದು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಗೆಲ್ಲಬೇಕು, ಬಿಜೆಪಿ ಸೋಲ್ಬೇಕು ಮಾಡಿದರೆ ಯಾರಿಲ್ಲ. ಪಕ್ಷಕ್ಕೆಲ್ಲ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷ ಸಿದ್ಧಾಂತದಲ್ಲಿ ಓಟ್ ಹಾಕ್ತಾರೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳು ಹೋಗ್ತಾರೆ. ಯಾವ ಪಕ್ಷ ಕೋಮುವಾದಿನ ಸೋಸ್ತಾರೆ, ಯಾವ ಪಕ್ಷಕ್ಕೆ ಅಲ್ಪಸಂಖ್ಯಾತರು ಮಾಡ್ತಾರೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಸಪೋರ್ಟ್ ಮಾಡ್ತಾರೆ.
ಅದು ಪಕ್ಷಕ್ಕೆ ಬಿಟ್ಟಿರೋದು, ನಾವು ಏನು ಕೇಳೋದು. ಯಾರು ಯಾವ ಕಾಂಗ್ರೆಸ್ ನಾಯಕರುಗಳು ಸಮಾಜ ಪರವಾಗಿ ಅಲ್ಲಿ ಪ್ರಚಾರ ಮಾಡಿದ್ರು ಅವರನ್ನ ಸಮುದಾಯದ ವಿರೋಧಿಗಳಂತ ಬಿಂಬಿಸಲಾಯಿತು. ತಮ್ಮ ಕೂಡ ಫೋಟೋಗಳಿಗೆ ಅಲ್ಲಿ ಹೊಡೆಯೋದು ಆ ಥರ ಎಲ್ಲ ಮಾಡಿದ್ರು ಪ್ರತಿಭಟನೆ. ಇದರ ಹಿಂದೆ ನಿಮ್ಮ ಪಕ್ಷದವರ ಚೇತಾವಣೆ ಏನಾದರೂ ಇದೆಯಾ? ಬೇರೆ ವಿರೋಧ ಬಿಜೆಪಿಯವರು ದೊಡ್ಡ ಮಟ್ಟದ ಷಡ್ಯಂತ್ರ ಮಾಡಿದ್ದಾರೆ. ಅವರು ಹತಾಶರಾಗಿ ಗೆಲ್ಲಬೇಕು ಅಂತೇಳಿ ಯಾರು ಪಕ್ಷದ ಪರವಾಗಿ ಕೆಲಸ ಮಾಡಕ್ಕೆ ಬಂದ್ವಿ ನಾವೆಲ್ಲ ಪಕ್ಷದ ದ್ರೋಹಿ, ಸಮುದಾಯದ ದ್ರೋಹಿಗಳು ಅಂತ ಬಿಂಬಿಸ್ತೀವಿ, ನಮಗೆ ಗುರಿಯಾಗಿಸ್ತೀವಿ. ಅದಕ್ಕೋಸ್ಕರ ಇವತ್ತು ನಾವು ಕರೆದಿರ್ತಕ್ಕಂಥದ್ದು. ಯಾಕೆ ಕರೆದಿದ್ದೀವಿ ಅಂದ್ರೆ ಎಲ್ಲಾ ಸಮುದಾಯದ ನಾಯಕರು, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮುದಾಯದ ನಾಯಕರು ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಸೇರಿ 3 ಜನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸುರ್ಜೇವಾಲಾ ಅವರು ಸಭೆ ನಡೆಸಿ ಮಲ್ಲಿಕಾರ್ಜುನ ಅವರು ಕೂಡ ಅಲ್ಲಿ ಬಂದಿದ್ರು. ಕೊನೆ ತೀರ್ಮಾನ ಅವ್ರ ಫ್ಯಾಮಿಲಿಗೆ ಕೊಡಬೇಕು ಅಂತ ಆದ್ಮೇಲೆ ಅವರ ನೇತೃತ್ವದಲ್ಲೇ ನಾವೆಲ್ಲ ಒಪ್ಕೊಂಡು ನಾವು ಸಾಥ್ ಕೊಡ್ತೀವಿ ಅಂತ ಕಮಿಟ್ ಮಾಡಿದ್ವಿ. ಇವ ನಿಮ್ಮ ಬಂಡಾಯ ಅಭ್ಯರ್ಥಿ ನಿಮ್ಮ ಸಮುದಾಯದಿಂದ ನಾಮಿನೇಷನ್ ಮಾಡಿದ್ರು. ನೀವು ಯಾರ್ಯಾರು ಕರ್ಕೊಂಬಂದಿರ ಅಂತ ಗೊತ್ತಿದೆ. ಜಬ್ಬರ್ ಅವರು ಬಂದಿರಲಿಲ್ಲ, ಹೌದಾ? ಅವರು ಅತೃಪ್ತಿ ಇವತ್ತಿಗೂ ಇದೆ, ನಿಮಗೆ ಗೊತ್ತಿದೆ. ಅದನ್ನ ನೀವು ಓಪನ್ ಹೇಳಕ್ ತಯಾರಿಲ್ಲ. ಪಕ್ಷಕ್ಕೆ ಮಾಹಿತಿ ಇದೆ, ಪಕ್ಷದಲ್ಲಿ ಏನ್ ಮಾಡಬೇಕು ಅವ್ರು ಮಾಡ್ಕೊತಾರೆ.